ಇವತ್ತು ನಾನು ಬೈಟಿಂಗ್ ಚಾಲೆಂಜ್ ಮಾಡೋಣ. ಸಹನ ಸಿಕ್ಕಿದ್ರೆ ಊರಿಗೆ ಹೋಗಿದ್ಲು, ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಕೇಳೋಣ. ತುಂಬಾ ಲಾಂಗ್ ಟ್ರಿಪ್ ಹೋಗಿದ್ಲು ಮೇಡಮ್, ಏನೇನ್ ಮಾಡಿದ್ಲು ಅಂತ ಕೇಳ್ಕೊಂಡ್ ಬರ್ತೀನಿ. ಎಲ್ಲ ಹೋಗಿದ್ದೆ ಸಹನ ಊರಿಗೆ? ಎಷ್ಟು ದಿನ ಹೋಗಿದ್ದೆ ಸಹನ? 10 days. ಏನು ಸ್ಪೆಷಲ್ ಈಗ? ನಿಮ್ ಹುಡುಗನ ಬರ್ಡೇ ಇತ್ತಾ? ಓದದ್ ಕಲಿರಿ, ಅನ್ಎಜುಕೇಟೆಡ್ ಬರ್ಡೇ ತವ. ಸುಮ್ಮನೆ ರಜಾ ಇದೆ. ನಿಮ್ ಹುಡುಗನ ಜಗಳ ಆಡಕ್ ಹೋಗಿದ್ದ? ಇಲ್ಲ, ಜಗಳನೇ ಆಡಲ್ಲ. ಓ ಕೇಳಿಸ್ಕೊಂಡ್ರೆ ಬ್ಯಾಕ್ ಗ್ರೌಂಡ್. ಸೊ ಇವತ್ತು ಬೈಟಿಂಗ್ ಚಾಲೆಂಜ್ ಮಾಡೋಣ ಅನ್ಕೊಂಡಿದೀನಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಯಾಕೆ ಎಷ್ಟು ಬೈಟಲ್ಲಿ ಖಾಲಿ ಮಾಡ್ತೀಯಾ? ಅದು ನೀವೇನ್ ತಂದಿದ್ದೀರಾ ಅದ್ರ ಮೇಲೆ ಡಿಪೆಂಡ್. ನಾನು ರೋಲ್ ತಂದಿದ್ದೀನಿ, ಮೀನ್ಸ್ ವೆಜ್ ರೋಲ್. ಇವತ್ತು ಗುರುವಾರ ಅಲ್ಲ, ನಾನ್ ವೆಜ್ ಅಂತ ಹೇಳ್ಬಿಟ್ಟು ವೆಜ್ ರೋಲ್ ತಂದಿದ್ದೀನಿ. 4 bites. 4 bites ನಿಜವಾಗ್ಲೂ ಸೀರಿಯಸ್. ಇಫ್ ಇನ್ ಕೇಸ್ ನೀವು 4 bites ಅಲ್ಲಿ ಖಾಲಿ ಮಾಡಿಲ್ಲ ಅಂತಂದ್ರೆ ಈ ನಿಂಬೆಹಣ್ಣ ನಾನು ನಿನ್ನ ಬಾಯಲ್ಲಿ ಸ್ಕ್ವೀಸ್ ಮಾಡ್ತೀನಿ, ಅದ್ರ ರಸನ ಕುಡಿಬೇಕು. ಆಕ್ಚುಲಿ ಇವಳು ಬೇಕು ಅಂತಾನೆ ಸೋಲ್ತಾರೆ ಗೈಸ್, ಬಿಕಾಸ್ ಇವಳಿಗೆ ನಿಂಬೆಹಣ್ಣು ಅಂದ್ರೆ ತುಂಬಾ ಇಷ್ಟ. ಅದ್ರ ರಸನ ಹಾಗೆ ಕುಡ್ಕೊಂತ ಇರ್ತಾರೆ, ಒಂದ್ಸಲ ತಿಂತಾ ಇರ್ತಾರೆ ಯಾವಾಗ್ಲೂ. ನನ್ಗಂತ ಅದ್ ನೋಡಿ ಇರಿಟೇಷನ್, ಒಂಥರ ಮೈ ಜುಮ್ ಅಂತಾನೆ ಇರುತ್ತೆ ನನಗೇನೆ. ಸರಿ, ಓಕೆ, ಲೆಟ್ಸ್ ಸ್ಟಾರ್ಟ್. ನಿಂದೆಷ್ಟು ಬೈಟ್? ನಂದು ನಾನು 4 ಬೈಟಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಸೈಜ್ ನೋಡಿದ್ರೆ 4. ಓಕೆ, 4 ಅಂತ ಹೇಳಿದ್ಯಾ? ಹಿಂಗೇನಮ್ಮ, ಸೋತ್ರೆ ಆರಾಮಾಗಿ ನಿಂಬೆಹಣ್ಣು ಇರುತ್ತೆ, ನೀಟಾಗಿ ಕುಡ್ಕೊಂತೀಯ ಜ್ಯೂಸ್ ಕುಡ್ದಂಗೆ. ನನಗೆ ಹೇಳು, ನನಗಂತ ಅದು ನೋಡೋದ್ರಿಂದ ಮೈ ಜುಮ್ ಅಂತ ಇದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತೀರಾ ನಾನು ಮಾಡ? ನಾನೇ ಮಾಡ್ತೀನಿ. ಮಾಡುವ. ಓಪನ್ ಮಾಡ್ತಿದ್ದಾರೆ ಮೇಡಮ್. ಆಕ್ಚುಲಿ ಸ್ವಲ್ಪ ಚಿಲ್ಲಿ ಜಾಸ್ತಿ ಹಾಕಿಸ್ಬೇಕಾಯ್ತು ಸಹ. ನಿನ್ ಜನ್ಮಕ್ಕೆ ಹೋಗೋ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೇಗಿದೆ ಸಹನ? ಚೆನ್ನಾಗಿದೆ ಟೇಸ್ಟ್? ಒಂದು ಬಿಟ್ಟಲೆ ಇಷ್ಟು ತಿನ್ಬಿಟ್ಟಲೆ ಪಕ್ಕ ಖಾಲಿ ಮಾಡ್ತೀಯ ಸಹನ. ಗೈಸ್, ನೀವು ಏನಾದರೂ ಚಾಲೆಂಜಲ್ಲಿ ಸೋತ್ರೆ ಆರಾಮಾಗಿ ನಿಂಬೆಹಣ್ಣು ಕುಡಿತಾರೆ. ಬಟ್ ನಾನೇನಾದ್ರು ಸೋತ್ರೆ ನಂಗೆ ಈಗಲೇ ನೆನೆಸ್ಕೊಂಡ್ರೆ ಅವಳಿಗೆ ತಲೆ ಧಿಮ್ ಅಂತ ಇದೆ. ಒಂದು ಚೂರು ಹೊರಗಡೆ ಬರಂಗಿಲ್ಲ. ಹೊರಗಡೆ ಹೋಗ್ತಾ ಇದೆಯಾ? ಏನಾದ್ರು ಕೋಲ್ಗಿನ ಸಹಾಯ ಬೇಕಾ? ನನಗಿದ್ರ ಒಂಥರ ಸಂತೋಷ. ಒಂದು ರೌಂಡ್ ದಪ್ಪ ಆಗಿವಿ ಅಂತ ಹೇಳ್ತಿದ್ದಿಲ್ವಾ? ಸೊ ನನ್ನ ಜೊತೆ ದಿನ ಒಂದೊಂದು ಚಾಲೆಂಜ್ ಮಾಡು, ಇನ್ನೊಂದು ರೌಂಡ್ ದಪ್ಪ ಆಗ್ತೀಯ. ಮದುವೆ ಅಷ್ಟರಲ್ಲೂ ಫುಲ್ ರೆಡಿ ಆಗಿಬಿಡು. ಗೈಸ್, ಏನ್ ಗೊತ್ತಾ, ಇವಳು ನಾನು ತಿಂತೀನಿ ಅಂತಲ್ಲ, ಎಲ್ಲಾನು ತಿಂದ್ಬಿಟ್ಟು ಕೊನೆ ಹೋಗಿ ಲಾಸ್ಟಲ್ಲಿ ವಾಮಿಟ್ ಮಾಡ್ಬಿಡ್ತಾರೆ. ಚೆನ್ನಾಗಿದೆ ಸಹನ ಟೇಸ್ಟು? 2 ಬೈಟ್ ಆಯ್ತು, ಇದು 3 ಮತ್ತೆ 4 ಅಷ್ಟೇ. ಕಮಾನ್, 3rd ಬೈಟ್ ಅದು. ನೀನ್ ಬೇಕಂತ ಅನ್ಸೋತಿಗೆ ಹೇಗೆ? அப்படியா? ಈಗ ನಾನು ಗಟ್ಟಿ ಅನ್ನೋ ನನ್ನ ಡೌಟ್ ಅಲ್ಲ, ಕನ್ಫರ್ಮ್ 100% ತಾನೇ? ನೀನು ತಿಂತಾ ಇರೋ ನಾನು ಒಂದು ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ. ಸೊ ಗೈಸ್, ಯಾರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈ ಥರ ಫನ್ನಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಪ್ಲಸ್ ನಾನು ರೆಸಿಪೀಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೋತ್ಲು ಸಹನ, ಸೊ ರೆಸಿಪೀಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರಿಗಾದ್ರೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬೇಕಾದ್ರೆ ಯಾವ್ದಾದ್ರು ವಿಭಿನ್ನತೆ ಇರುವಂಥದ್ದು ಹೊಸ ಡಿಶ್ಗಳೇನಾದ್ರೂ ಈ ಥರ ಇದೆ ಟ್ರೈ ಮಾಡಿ ಅಂತ ಹೇಳಿ ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ. ಅದಾದ್ಮೇಲೆ
ಯಾರಿಗೂ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ, ಭಾರತಿ ಮಧುಸೂದನ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಕೂಡ ಫಾಲೋ ಮಾಡಿ. ನಾನಲ್ಲಿ 6 months ಮಗುಗೆ ಯಾವ್ಯಾವ ಥರ ಫುಡ್ ಕೊಡ್ಬೋದು ಅನ್ನೋದನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಇಷ್ಟ ಆದರೆ ಟ್ರೈ ಮಾಡಿ ಮಗುಗೆ ಊಟ ಮಾಡಿ ತಿನ್ನಿಸ್ಬೋದು. ಸೊ ಇವಾಗ ಸಹಾಯ ಚಾಲೆಂಜ್ ಮುಗಿದಿದೆ, ಮೇಡಮ್ ಸೋತಿದ್ದಾರೆ, ನನಗೆ ಇರೋದು ನೋಡೋಣ ಬನ್ನಿ ಮೇಡಮ್. ನನಗಿದ್ರ ಒಂಥರ ಸಂತೋಷ. ಫುಲ್ ಜೋಶಲ್ಲಿದ್ದಾರೆ ಗೈಸ್. ಪಾಪ I will try. ಪಕ್ಕ ಗೆದ್ದೆ ಹೇಳ್ತೀರಾ. I know that. ನೀವು ಬರೀ 3 ಬೈಟ್ ತಗೋಬೇಕಿತ್ತು. ಗೈಸ್ 3 ಬೈಟ್ ಅಲ್ಲಿ ತಿಂತಾರೆ ಗೈಸ್, 4 ಬೈಟ್ ಅಂತ ಸುಮ್ಮನೆ ಲೋ ಮಾಡೋರು. ಚೆನ್ನಾಗ ಜಂಕ್ ಫುಡ್ ತಿಂದು ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ಒಂದು 7-8 months ಆಗೋಗ್ಬಿಟ್ಟು. ಗೈಸ್ ಪಾಪು ಇದೆ, ಪಾಪು ಹಿಡ್ಕೊಂಡು ದಿನ ಆದ್ಮೇಲೆ ತಿಂತಾ ಇದ್ದೀನಿ. ಸೊ ಮೋಸ್ಟ್ಲಿ ಅದಕ್ಕೋಸ್ಕರ ಒಂದು ಗ್ಯಾಪ್ ಆಗಿತ್ತಲ್ವ, ಅದಕ್ಕೋಸ್ಕರ ಸ್ಮಗ್ಲಿಗೆ ತಿನ್ಬೋಣ ಅನ್ನಿಸ್ತೇವೆ. ಅದಕ್ಕೆ ಗೈಸ್ ಫುಲ್ಲು ಎಲ್ಲ ತಿಂದೇನೆ ಇವಾಗ ಎಷ್ಟೊಂದು ಮಂತ್ಸ್ ಆದ್ಮೇಲೆ ತಿಂತಾ ಇದ್ದಾರಲ್ಲ. ಸೊ 3 bites-ಗೆ ಇಟ್ಸ್ ಕಂಪ್ಲೀಟೆಡ್ ಗೈಸ್. ನೋಡಿ ಗೈಸ್ ಆಲ್ರೆಡಿ ಇಷ್ಟ ಆಗಿದೆ. ನಾನು ನಿಂಬೆಹಣ್ಣು ಇಟ್ಕೊಳಕ್ಕೆ ರೆಡಿ ಆಗಿದ್ದೀನಿ ಗೈಸ್. ಇನ್ನೊಂದು ಏನಂದ್ರೆ ಗೈಸ್, ಇದಕ್ಕಿಂತ ಮುಂಚೆ ಇನ್ನೊಂದು ಚಾಲೆಂಜ್ ಮಾಡಿದ್ವಾ, ಸಮೋಸಾ ಚಾಲೆಂಜ್ ಅಂತ. ಬಟ್ ನಾವು ಮಾಡಿದ್ವಿ, ಅದು ಕಾಲ್ ಬಂದು ವಿಡಿಯೋ ರೆಕಾರ್ಡೇ ಸೊ ನಿಧಾನಕ್ಕೆ ಪರವಾಗಿಲ್ಲ, ನೀವೇ ಗೆಲ್ಲೋದು ಪರವಾಗಿಲ್ಲ, ನಿಧಾನಕ್ಕೆ ತಿನ್ನಿ. ಯಾರು ಚಾಲೆಂಜ್ ಗೆದ್ದಿದ್ದು ಒಳ್ಳೇದ್ ಮಾಡ್ತದ. ಗೈಸ್ 4th bite ಇಟ್ಸ್ ಕಂಪ್ಲೀಟೆಡ್. ಗೆದ್ಬಿಟ್ಟು ಪನಿಷ್ಮೆಂಟ್ ಏನಿಲ್ಲ ಗೈಸ್, ನಿಂಬೆಹಣ್ಣು ತಿನ್ನೋ ನಿಮ್ಗೆ ಆರಾಮ್ ಪನಿಷ್ಮೆಂಟು. ಬಟ್ ಅವ್ರು ಸೋಲ್ಬೇಕಿತ್ತು. 2 ಬೈಟ್ ಅಂತ ಹೇಳಿದ್ರೆ ಮೇ ಬಿ ಸೋಲ್ತಿದ್ರೇನೋ. 2 ಬೈಟ್ ಆಗಲ್ಲ, ಮೇ ಬಿ 3 ಬೈಟ್ ಆಗಿದ್ರೆ ಸೋಲ್ತಿದ್ನೇನೋ. ಇಲ್ಲ ಗೈಸ್, ಚಾನ್ಸೇ ಇಲ್ಲ ಗೈಸ್. ಸ್ವಲ್ಪ ಲಾಂಗ್ ಆಗಿ ಕುರ್ಕೊಂಡ್ರೆ ಇಲ್ಲಿ ಗಂಟ ಬಂದಿರೋದು ಗೈಸ್. ಆಮೇಲೆ ಒಳಗಡೆ ಇವಾಗ ಹೆಂಗೆ ಮೇಕೆ ಹಸು ಎಲ್ಲ ಆಮೇಲೆ ತೆಗ್ದು ಚಿವ್ ಮಾಡ್ತೇವೆ ಹಂಗೆ ಮಾಡ್ತಿದ್ರು ಅಷ್ಟೇ. ಏನು ಬಂದಿಲ್ಲ ಅಲ್ವಾ? ಇಲ್ಲ ಬಂದು. ಸೊ ಮೇಡಮ್, ನಾನು ಚಾಲೆಂಜಲ್ಲಿ ಗೆದ್ದಿದ್ದೀನಿ. ಈ ನಿಂಬೆ ನಿಂತ್ಕೊಳ್ಳೋದು ಬಂದು ಏನಾದ್ರು ಗಿಫ್ಟ್ ಕೊಟ್ಟಿದ್ರೆ ನನಗೆ ಒಂದು ಯೂಸ್ಫುಲ್ ಆಗಿರೋದು. ಏನು ಗಿಫ್ಟ್ ಬೇಕು ಕೇಳಿ. ಏನು ಕೊಡ್ತೀರಾ? ಒಂದು ಅರ್ಧ kg ಗೋಲ್ಡ್ ಕೊಡ್ತೀರಾ? ಓ ಅಷ್ಟೆಲ್ಲ ಇನ್ನು ಇಲ್ಲ ಗೈಸ್, ತುಂಬ ಬಡವಿ ಗೈಸ್. ಪರವಾಗಿಲ್ಲ, ಒಂಚೂರು ಅಷ್ಟು ಅನ್ನಿ. ನಾನು ಹೇಳಿದ ಸೈಡ್ಗಳಿದೆ ಸರ್, ಏನು ಗೈಸ್ ಬಡವಳು ಅಂತ ಹೇಳ್ತಾರೆ, ಅದು ರೋಡ್ ಸೈಡಲ್ಲೇ ಇದೆ. ಒಂದು ಬರ್ಕೊಟ್ರು ಸಾಕು, ನನ್ನ ಜೀವನ ಸಾಕು. ನನ್ನ ಹೆಸರಲ್ಲಿ ಇಲ್ಲ ಗೈಸ್ ಬರ್ಕೊಡೋಕೆ ರೋಡ್ ಸೈಡ್. ಸರಿ ಇಟ್ಕೊಳ್ಳಿ, ಬಾಯಿ ಹುಷಾರು, ಬೇರೆ ಇಟ್ಕೊಬಿಡಿ. ನೆನ್ಕೊಳ್ಳಿ ಗೈಸ್. ಹೌದಾ? ನಾನು ಕಾಮನ್ ಆಗಿ ಹೇಳಿದ್ದು ಡಬಲ್ ಮೀನಿಂಗ್ ಇಟ್ಕೊಬೋದು. ಫುಲ್ಲು ತಿನ್ಕೊಂಬಿಡು ಸಣ್ಣ, ತಿನ್ಕೊಂಬಿಡು. ಹಂಗೇನೆ ಎಷ್ಟು ಈಸಿಯಾಗಿ ತಿಂತಾಳೆ ನೋಡಿದ್ರೆ ನನಗೆ ನೋಡಿದ್ರೆ ಮೈಯೆಲ್ಲ ಜುಮ್ ಅಂತ ಇದೆ. ನಿಂಬೆಹಣ್ಣು ಹುಳಿ 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 ಹುಳಿ. ಹಚ್ಕೊಂಡು ತಿನ್ಕೊಂಬಿಡು. ಚಿಕನ್ ತಿಂತಾಳೆ, ನಾನು ಚಿಕನ್ ಹಿಂಗೆ ತಿನ್ನೋದು. ಆಯ್ತಾ? ಡನ್? ಆರ್ ಫೈನ್? ಓಕೆ? ಐ ಕಂಫರ್ಟಬಲ್? ಜೀವನ ಆಗ್ತಿದೆಯಲ್ಲ? ಇಲ್ಲ ಮಾಡಿ ಬರ್ತೀವಿಯಾ? ಕ್ಲೀನ್ ಮಾಡಕ್ಕೆ ಯಾರು ಕಳಿಸ್ಬೇಕಾ? ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ
ಚಾಲೆಂಜ್ ಅಲ್ಲಿ ನಾನೇ ವಿನ್ ಆಗಿದ್ದು. ಸಹನ ಗಿಫ್ಟ್ ಕೊಟ್ಟಿಲ್ಲ, ಬದಲಾಗಿ ನಿಂಬೆಹಣ್ಣು ನಿಂತ್ಕೊಂಡಿದ್ದಾರೆ. ಆಕ್ಚುಲಿ ಅವರು ನಿಂಬೆಹಣ್ಣು ಅಂದ್ರೆ ತುಂಬಾನೇ ಇಷ್ಟ, ಆರಾಮಾಗಿ ನಿಂತ್ಕೊಂಡು ತಿಂತಾ ಇದ್ದಾಳೆ. ಸೊ ಇನ್ನು ಯಾವ ತರ ಫನ್ನೀಸ್ ವಿಡಿಯೋ ಬೇಕು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಈ ಬೈಟಿಂಗ್ ಚಾಲೆಂಜ್ ಕಮೆಂಟ್ ಮಾಡಿ. ಸೊ ಇನ್ನು ಹೆಚ್ಚಿನ ರೆಸಿಪೀಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಸ್ಟೇ. ಥ್ಯಾಂಕ್ ಯು. Guys, bye bye.